ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹ್ಯಾಪಿ ವಾರ ರವಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕೆಲಸವನ್ನು ಮಾಡಬೇಕು ಸ್ನೇಹಿತರೆ. ಅದರಿಂದ ನಾವು ಮಾಡೋ ಕೆಲಸಗಳು ನಮಗೆ ಆರೋಗ್ಯ ಮತ್ತು ನಮಗೆ ಸಮೃದ್ಧಿಯನ್ನು ತರತಕ್ಕಂಥದ್ದು ಮಾಡುತ್ತೆ, ಎಲ್ಲವೂ ಯಶಸ್ವಿ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಮತ್ತು ಧ್ಯಾನದ ಜೊತೆ ಸ್ನೇಹಿತರೆ ನಾನು ಇವತ್ತು ತಂದಿರೋದಂದ್ರೆ ಇನ್ಕ್ರೆಡಿಬಲ್ ಸೀರೀಸ್. ಅಂದರೆ ಸ್ನೇಹಿತರೆ, ಧ್ಯಾನದ ಜೊತೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳಿಗೆ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳಿಗೆ ನಾವು ಯಾವ ಥರ ಆಹಾರ ತಗೊಂಡ್ರೆ ಯಾವ ಅಂಗಾಂಗಕ್ಕೆ ಅನುಕೂಲವಾಗತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಭಾಳ ಮುಖ್ಯ ಅಂದರೆ ವಿಶೇಷವಾಗಿ ಇರೋದು ತಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ನೋಡಿ, ವಿಳೆದೆಲೆ ಸ್ನೇಹಿತರೆ. ವಿಳೆದೆಲೆ ನೀವು ನೋಡ್ಬೋದು, ಇದು ವಿಳೆದೆಲೆ ಎಲ್ಲ ಕಡೆ ಸಿಗತ್ತೆ ಸ್ನೇಹಿತರೆ. ಮತ್ತು ಇದನ್ನು ಕೆಲವರು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತಾರೆ, ವಯಸ್ಸಾದವರು. ಮತ್ತು ಕೆಲವರು ಇದರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ, ತಿನ್ನಲ್ಲ ಸ್ನೇಹಿತರೆ. ತಿನ್ನೋರಿಗೂ ಮತ್ತು ತಿಂದೇ ಇರೋರಿಗೂ ಏನು ಡಿಫ್ರೆನ್ಸ್ ಮತ್ತು ಏನು ಆರೋಗ್ಯದಲ್ಲಿ ಬದಲಾವಣೆಗಳಿರುತ್ತೆ, ಮತ್ತು ಇದನ್ನು ಯಾಕೆ ತಿನ್ನಬೇಕು ಮತ್ತು ಇದರಲ್ಲಿ ಇರತಕ್ಕಂಥ ಪೋಷಕಾಂಶ ಏನಿದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲೆ ತಾಂಬೂಲ ಅಂತಲೇ ಹೇಳ್ತೀವಿ ನಾವು, ಎಲೆ ಅಡಿಕೆ. ನೋಡಿ, ಎಲೆ ಆಯಿತು ಮತ್ತು ಅಡಿಕೆ ಸ್ನೇಹಿತರೆ. ಸೊ ಅಡಿಕೆ ಕೂಡ ನಮಗೆ ಎಲ್ಲ ಕಡೆ ಸಿಗುತ್ತೆ. ಅದರಿಂದ ನಾವು ಇವುಗಳ ಉಪಯೋಗಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ನಮಗೆ ಪ್ರತಿನಿತ್ಯ ಆರೋಗ್ಯ, ಸಂತೋಷ, ನೆಮ್ಮದಿ ಸ್ನೇಹಿತರೆ. ಸೊ ಅದರಿಂದ ನೋಡಿ, ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಧ್ಯಾನದ ಜೊತೆಗೆ ನಾವು ಇವತ್ತು ತಾಂಬೂಲ ಯಾಕೆ ತಿನ್ನಬೇಕು, ಅದರಲ್ಲಿ ಇರತಕ್ಕ ಅಂಶಗಳು ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಧ್ಯಾನವನ್ನು ಮಾಡ್ಕೊಳ್ಳೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲು ನಾವು ಒಳ್ಳೆ ನಿರ್ಮಲವಾದಂಥ ವಾತಾವರಣ, ಅಂದರೆ ನಮಗೇನು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ವಾತಾವರಣ ಇರಬೇಕು. ಜೊತೆಗೆ ನಾವು ಅಲ್ಲಿ ಕುಳಿತುಕೊಳ್ಳುವಾಗ ನೆಲದ ಮೇಲೆ ಡೈರೆಕ್ಟಾಗಿ ಕುಳಿತುಕೋಬಾರ್ದು. ನಾವು ಒಂದು ಬೆಡ್ಶೀಟ್ ತಕ್ಕಂಥದ್ದು, ಇಲ್ಲ ನೋಡಿ ಯೋಗ ಮ್ಯಾಟ್ ತಕ್ಕಂಥದ್ದು, ನಮ್ಮ ಮನೇಲಿ ಚಾಪೆ ಇದೆ ಅಂದರೆ ಚಾಪೆ ಯಾವುದು ಸಿಗುತ್ತೆ ಚೆನ್ನಾಗಿರೋದನ್ನು ನಾವು ಹಾಸ್ಕೊಂಡು ಅದರ ಮೇಲೆ ಧ್ಯಾನವನ್ನು ಮಾಡೋದನ್ನು ಮಾಡಬೇಕು ಸ್ನೇಹಿತರೆ. ಅದರಿಂದ ನಮಗೆ ಅಲ್ಲಿ ಇರತಕ್ಕಂಥ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿಗಳು ಏನಿರ್ತವೆ, ನಮಗೆ ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿಗಳನ್ನ ನಮಗೆ ಕೊಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ನೆಲದ ಮೇಲೆ ಕುಳಿತುಕೋಬೇಡಿ. ಆರಾಮದಾಯಕವಾಗಿ ನಿಮಗೆ ಯಾವುದು ಯೋಗ ಮ್ಯಾಟ್ ಇದ್ದರೆ ಯೋಗ ಮ್ಯಾಟು ಮತ್ತು ಬೆಡ್ಶೀಟು, ಇಲ್ಲಾಂದರೆ ಚಾಪೆ ಇದ್ದರೆ ಚಾಪೆ ಹಾಕ್ಕೊಂಡು ಅದರ ಮೇಲೆ ನೀವು ಆರಾಮದಾಯಕವಾಗಿ ನಾವು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಮ್ಯಾಟು ಏನಿದೆ ಅದು ತೊಗೊಂಡಿದ್ವಿ. ಮತ್ತು ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲು ನಾವು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಇಟ್ಕೊಂಡು, ಮತ್ತು ಇದು ನೋಡಿ ಸ್ನೇಹಿತರೆ, ಇದು ಚಿನ್ನ ಮುದ್ರ ಅಂತ ಕರಿತೀವಿ. ನೀವು ಚಿನ್ನ ಮುದ್ರದಲ್ಲಾದರೂ ಕೂತ್ಕೋಬೋದು, ಧ್ಯಾನದ ರೂಪದಲ್ಲಿ. ಇಲ್ಲ ಉತ್ಸಾಸನ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಉತ್ಸಾಸನದಲ್ಲಾದರೂ ನೀವು ಕುಳಿತುಕೋಬೋದು ಸ್ನೇಹಿತರೆ. ಸೊ ಇದು ನೋಡಿ, ನನಗೆ ಉತ್ಸಾಸನ ಕಂಫರ್ಟ್ ಆಗುತ್ತೆ, ಮತ್ತು ಈ ಥರ ಸುಖಾಸನದಲ್ಲಿ ನಾನು ಕೂತ್ಕೊಳ್ತೀನಿ. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮಂಡಿ ನೋವು, ಕಾಲು ನೋವು ಇದೆ ಅಂತನವರು ನೀವು ಆರಾಮಾಗಿ ನೀವು ಚೇರ್ ಮೇಲೆ ಕುಳಿತುಕೊಂಡು ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಬನ್ನಿ ನಾವು ಓಂಕಾರವನ್ನು ಶುರು ಮಾಡೋಣ ಸ್ನೇಹಿತರೆ, ಮತ್ತು ಅದರ ಉಪಯೋಗಗಳನ್ನು ಹೇಳ್ಕೊಂಡು ಹೋಗೋಣ. ನೋಡಿ, ಸೊಂಟವನ್ನು ನೇರ ಮಾಡ್ಕೊಳ್ಳಿ, ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ಓ
ಓಂಕಾರ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಉಜ್ಜಿ ಕಣ್ಣಿನ ರೆಪ್ಪೆಯನ್ನು ನಿಧಾನವಾಗಿ ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನಮಗೆ ಓಂಕಾರ ಅನ್ನೋದು ಕುತ್ತಿಗೆಯ ಕೆಳಭಾಗ ಮತ್ತು ನಮ್ಮ ಮಾತಾಡುವ ಧ್ವನಿ ಪೆಟ್ಟಿಗೆ ಏನಿದೆಲ್ಲ ಸ್ನೇಹಿತರೆ, ಧ್ವನಿ ಪೆಟ್ಟಿಗೆಯ ರಾಗ ಇಂಪ್ರೂವ್ ಮಾಡುತ್ತೆ. ಮತ್ತು ಯಾರು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ಬೋಧನೆ ಮಾಡ್ತಾಯಿದ್ರು ಮತ್ತು ಟೀಚಿಂಗ್ ಮಾಡ್ತಾಯಿದ್ರು, ಸ್ಕೂಲಲ್ಲಿ ಟೀಚರ್ಗಳಾಗಿರೋ ಮತ್ತು ಸಿಂಗಿಂಗ್ ಮಾಡ್ತಾಯಿದ್ರು, ಹಾಡುಗಾರಿಕೆ ಮಾಡುವವರು, ಅವರಿಗೆಲ್ಲರಿಗಂತೂ ಮತ್ತು ನಾವು ನ್ಯೂಸ್ ಪೇಪರ್ ಓದೋದು, ಆ ಥರ ಏನು ಬುಕ್ಕುಗಳು ಓದೋದು, ಆ ಥರ ಪ್ರತಿಯೊಂದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡಿ, ಅದರಿಂದ ನಿಮಗೆ ಧ್ವನಿ ಪೆಟ್ಟಿಗೆ ಇಂಪ್ರೂವ್ ಆಗುತ್ತೆ. ಮತ್ತು ಇಲ್ಲಿ ಏನಾದರೂ ಗಂಟಲಲ್ಲಿ ಕರ್ಕರನೋದು ಮತ್ತೊಂದು ಏನಾದರೂ ಇದೆ ಅಂದರೆ ನಿವಾರಣೆ ಆಗುತ್ತೆ. ಮತ್ತು ನೀವು ಮಾತಾಡೋ ಶೈಲಿ ಕೂಡ ಬದಲಾಗುತ್ತೆ ಸ್ನೇಹಿತರೆ. ನೀವು ಮಾತಾಡೋ ಶಬ್ದ ಕೂಡ ಬಹಳ ನೀಟಾಗಿ ಬರುತ್ತೆ, ಸ್ವಚ್ಛವಾಗಿರುತ್ತೆ. ಮತ್ತು ನೀವೇನು ಬೋಧನೆ ಮಾಡ್ತೀರಿ ಮತ್ತು ಸಿಂಗಿಂಗ್ ಮಾಡ್ತೀರಿ, ನಿಮಗೆಲ್ಲ ಭಾಳ ಅಂದರೆ ಭಾಳ ಅನುಕೂಲ ಆಗುತ್ತೆ. ಅದರಿಂದ ನೀವು ಓಂಕಾರವನ್ನು 21 ಬಾರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟಾಗತ್ತೋ ಅಷ್ಟು ಆರಾಮದಾಯಕವಾಗಿ ನೋಡಿ ಸ್ನೇಹಿತರೆ. ನಾವು ಧ್ಯಾನವನ್ನು ಮಾಡುವಾಗ ಮೊದಲು ನಮ್ಮ ಮನಸ್ಸು ಹಗರ ಅಂದರೆ ಬಹಳ ಹಗರವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂತಂದರೆ ನಾವು ಧ್ಯಾನ ಅಂತಂದ್ರೆ ಹಗರ ಅಂತಂದ್ರೆ ಧ್ಯಾನ ಸ್ನೇಹಿತರೆ. ಸೊ ಧ್ಯಾನ ಅಂತಂದ್ರೇನು, ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಧ್ಯಾನ ಸ್ನೇಹಿತರೆ. ಸೊ ಇದನ್ನು ನಾವು ಪ್ರತಿನಿತ್ಯ ಮಾಡಬೇಕು, ಪ್ರತಿನಿತ್ಯ ಆನಂದ ಮತ್ತು ಸಂತೋಷದಿಂದ ಇರಬೇಕು ಸ್ನೇಹಿತರೆ. ಸೊ ಆಯ್ತು, ಈಗೆಲ್ಲ ಓಂಕಾರ. ಈಗ ಭ್ರಮರಿ ಸ್ನೇಹಿತರೆ. ಸೊ ಭ್ರಮರಿ ಏನು ಮಾಡುತ್ತೆ ಮೊದಲು ಮಾಡೋಣ, ಆಮೇಲೆ ನಿಮ್ಮ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. 3 ಬೆರಳನ್ನು ಮೊದಲು ಮಡಚ್ಕೊಂಡು ಮತ್ತೆ ಹೆಬ್ಬೆರಳನ್ನು ಮಧ್ಯದಲ್ಲಿ ಮಡಚಿ ಅದರ ಮೇಲೆ ಕಿರು ಬೆರಳನ್ನು ಹೀಗೆ ಮಡಚ್ಕೋಬೇಕು ಸ್ನೇಹಿತರೆ. ಇದು ಬಂದ್ಬಿಟ್ಟು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಸ್ನೇಹಿತರೆ. ಶಂಖ ಮುದ್ರದಲ್ಲಿ ನಾವೀಗ ಕುಳಿತುಕೊಳ್ಳಬೇಕು ನೋಡಿ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ಆರಾಮಾಗಿ ನಿಮಗೆ ಎಷ್ಟು ಉಸಿರಾಗುತ್ತೋ ಅಷ್ಟು ತಗೊಂಡು ನೀವು 10 ಸೆಕೆಂಡ್ ಮಾಡ್ತಿರೋ, 15 ಸೆಕೆಂಡ್ ಮಾಡ್ತಿರೋ, 20 ಸೆಕೆಂಡ್ ಮಾಡ್ತಿರೋ, 30 ಸೆಕೆಂಡ್ ಮಾಡ್ತಿರೋ, ಆರಾಮದಾಯಕವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ನಾವು ಉಸಿರನ್ನು ತಗೊಳ್ಳೋಕೆ ಇದನ್ನ ಸ್ವಲ್ಪ ಪುಷ್ ಮಾಡಿ ಇಟ್ಕೋಬೇಕು. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಉಜ್ಜಿ ಕಣ್ಣಿನ ರೆಪ್ಪೆಗಳನ್ನು ನಿಧಾನವಾಗಿ ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು
ಭ್ರಾಮರಿ. ಭ್ರಾಮರಿ ಬಂದ್ಬಿಟ್ಟು ಸ್ನೇಹಿತರೆ ನಮಗೆ ಇದರ ಉಪಯೋಗ ಅಂತಂದ್ರೆ ಕುತ್ತಿಗೆಯಿಂದ ಮೇಲ್ಭಾಗ ಅಂದ್ರೆ ತಲೆ, ಮೆದುಳು, ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲವಕ್ಕೆ ಸ್ಪರ್ಶ ಕೊಡುತ್ತೆ. ಅದರಿಂದ ನಮಗೆ ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ಅದರಿಂದ ನಮಗೆ ಮೈಂಡು ಆಕ್ಟಿವ್ ಆಗುತ್ತೆ. ಜೊತೆಗೆ ನಮ್ಮ ತಲೆಯಲ್ಲಿ ಕೆಟ್ಟ ಯೋಚನೆಗಳು ಅಂದರೆ ಏನು ನೆಗೆಟಿವ್ ಥಾಟ್ಸ್ಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು ನಮ್ಮ ಭ್ರಾಮರಿ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 21 ಬಾರಿ ನೀವು ಭ್ರಾಮರಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದರ ಜೊತೆಗೆ ನೀವು ಇನ್ಕ್ರೆಡಿಬಲ್ ಏನು ನಾನು ಹೇಳಬೇಕಂತಂದ್ರೆ ನೀವು ಮಾಡಿದ್ರೆ ಅದು ನಿಮಗೆ ಅನುಭವಿಸೋಕ್ಕಾಗತ್ತೆ ಸ್ನೇಹಿತರೆ. ನಾನು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತೀನಿ. ಆ ಇಡೀ ದಿನ ಸಂತೋಷ ಮತ್ತು ಆನಂದ ಮತ್ತು ಚೈತನ್ಯ ಮತ್ತು ನಾವು ಕೆಲಸ ಮಾಡೋದರ ಮೇಲೆ ಗಮನ ಅಂತಂದರೆ ಸ್ನೇಹಿತರೆ ಎಷ್ಟು ನೀಟಾಗಿ ನಮ್ಮ ಮೆದುಳು ಕೆಲಸ ಮಾಡ್ತಂದ್ರೆ ಒಂದು ನಿಮಿಷ ಕೂಡ ನಮಗೆ ಬೋರ್ ಅನಿಸೋದು ಅನಿಸಲ್ಲ, ಮತ್ತು ಸೋಂಬೇರಿತನ ಅನ್ನೋದು ಆಗಲ್ಲ, ಮತ್ತು ಮೈಗಳ್ತನ ಅಂದರೆ ಇರಲಿ ಬಿಡು ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಈ ಥರ ಥಾಟ್ಸ್ಗಳು ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 15ರಿಂದ 30 ನಿಮಿಷ ವರೆಗೂ ಪ್ರತಿನಿತ್ಯ ಧ್ಯಾನ ಮಾಡಿ ನೀವು ಅನುಭವಿಸಿ ಸ್ನೇಹಿತರೆ. ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಸಿ, ಮತ್ತು ಜೊತೆಗೆ ನಿಮ್ಮ ಫ್ಯಾಮ್ಲಿಯನ್ನು 8ರಿಂದ 10 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಶುರು ಮಾಡಿಸಿ ಸ್ನೇಹಿತರೆ ಧ್ಯಾನ ಮಾಡೋದನ್ನು. ಯಾಕಂತಂದರೆ ಧ್ಯಾನ ನಮಗೆ ಆರೋಗ್ಯ ಮತ್ತು ಆಯುಷನ್ನು ವೃದ್ಧಿಸುತ್ತೆ ಸ್ನೇಹಿತರೆ. ಮತ್ತು ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ನಾವು ವ್ಯಾಯಾಮವನ್ನು ಮಾಡಿಸುವಾಗ ನಮಗೆ ಆಯುಷು ವೃದ್ಧಿ ಆಗುತ್ತೆ ಮತ್ತು ಆರೋಗ್ಯವಾಗಿ ಇರ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಓಂಕಾರ ಆಯಿತು, ಭ್ರಮರಿ ಆಯಿತು, ನಾವು ಇವೆರಡನ್ನು ಮಾಡಿದ ನಂತರ ನಮ್ಮ ದೇಹ ದಣಿದಿರುತ್ತೆ. ಅದಕ್ಕೆ ನಾವು ರಿಲ್ಯಾಕ್ಸೇಷನ್ ಮಾಡ್ಬೇಕು ಸ್ನೇಹಿತರೆ. ಈಗ ರಿಲ್ಯಾಕ್ಸೇಷನ್ ಅಂತಂದರೆ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ, ಧ್ಯಾನ ಮಾಡತಕ್ಕಂಥದ್ದು. ನೋಡಿ, ಈಗ ಆರಾಮಾಗಿ ಕೂತ್ಕೊಂಡು ನಿಮಗೆ ಯಾವ ಥರ ಅನ್ಸುತ್ತೆ ಆ ಥರ ಕೂತ್ಕೊಂಡು ಈಗ ನಾವು ಕಣ್ಣನ್ನು ಮುಚ್ಚಿ ಧ್ಯಾನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ. ನಾವು ಕಣ್ಣನ್ನು ಮುಚ್ಚುವಾಗ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ ಸ್ನೇಹಿತರೆ. ಅಂದರೆ ನಾನು ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಇವತ್ತು ಅಲ್ಲಿ ಹೋಗ್ಬೇಕಿತ್ತು, ಅದು ತಿನ್ನಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸು ಹೇಳುತ್ತೆ. ಅದರ ತಕ್ಕಂಗೆ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಡಿ. ಆರಾಮದಾಯಕವಾಗಿ ನಾನು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ, ಧ್ಯಾನದಲ್ಲಿ ಕುಳಿತಿದ್ದೀನಿ ಅಂತ ಅಂದ್ಕೊಂಡು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಸ್ನೇಹಿತರೆ. ಮೊದಲನೇದಾಗಿ ನಾವು ಕಣ್ಣು ಮುಚ್ಚಿದ ನಂತರ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು, ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಒಂದೊಂದಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೋಡಿ, ನಮ್ಮ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಕಿವಿ, ಬಾಯಿ, ಹಲ್ಲು, ನಾಲಿಗೆ, ಕುತ್ತಿಗೆ, ಭುಜ, ಈ ಥರ ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅವಾಗೇನಾಗುತ್ತೆ, ನಮ್ಮ ಮನಸ್ಸು ಎಲ್ಲಿ ಹೋಗಲ್ಲ ಮತ್ತು ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಗುರುತಿಸ್ತಾ ಇರುತ್ತೆ ಸ್ನೇಹಿತರೆ. ಅದರಿಂದ ಯಾವುದೇ ಕಾರಣಕ್ಕೂ ಏನೇನೋ ಯೋಚನೆಗಳು ಬರ್ತಿರ್ತವೆ, ಅದಕ್ಕೆ ರಿಪ್ಲೈಯನ್ನು ಕೊಡಬೇಡಿ. ಆರಾಮದಾಯಕವಾಗಿ ಕೂತ್ಕೊಳ್ಳಿ. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಆತ್ಮಸ್ಥೈರ್ಯವನ್ನು ಪಡಿತಾ ಇದ್ದೇನೆ, ಆತ್ಮವಿಶ್ವಾಸವನ್ನು ಪಡಿತಾ ಇದ್ದೇನೆ, ಏಕಾಗ್ರತೆಯನ್ನು ಪಡಿತಾ ಇದ್ದೇನೆ, ನನ್ನ ಮೆದುಳಿನ ಶಕ್ತಿ ಮತ್ತು ನನ್ನ ಮೆಮೊರಿ ಪವರ್ನ ಹೆಚ್ಚು ಮಾಡ್ತಾ ಇದ್ದೇನೆ ಅಂದ್ಕೊಂಡು ಸ್ನೇಹಿತರೆ ಮನಸ್ಸಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ನಾವು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸುವಾಗ ನಮ್ಮ ಸೊಂಟ ಕೆಳಗಡೆ ಬಂದಿರುತ್ತೆ, ಅದಕ್ಕೆ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ನೀವು ಎಷ್ಟು 10 ನಿಮಿಷ ಮಾಡ್ತಾಯಿದ್ರು, 20 ನಿಮಿಷ ಮಾಡ್ತಾಯಿದ್ರು, ಅರ್ಧ ತಾಸು ಮಾಡ್ತಾಯಿದ್ರು, ಅದಾದ ನಂತರ
ನೋಡಿ ನಮ್ಮ ದೇಹ ಈಗ ರಿಲ್ಯಾಕ್ಸ್ ಆಗಿದೆ. ಅದಾದ ನಂತರ ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇರಿಸಿ ಸ್ನೇಹಿತರೆ. ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಅದಾದ ನಂತರ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಒರೆಸಿ ಮತ್ತು ನಮ್ಮ ಕಣ್ಣಿನ ರೆಪ್ಪೆ ಮೇಲೆ ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಆಹಾ ಎಷ್ಟು ಸಂತೋಷ ಅಂತಂದರೆ, ಎಷ್ಟು ನೆಮ್ಮದಿ ಅನಿಸುತ್ತೆ. ಸೊ ಇದು ಸ್ನೇಹಿತರೆ, ಈ ಪವರ್ ನಿಮಗೆ ಸಿಗಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಧ್ಯಾನದ ಬಗ್ಗೆ ನಾನು ಹಲವಾರು ಅಂದರೆ ಧ್ಯಾನ, ಅದರಲ್ಲಿ ಮುದ್ರಾ ಪ್ರಾಣಾಯಾಮ ಮತ್ತು ಪ್ರಾಣಾಯಾಮಗಳು ನಾನು ನಿಮಗೆ ಎಲ್ಲವೂ ಕನ್ನಡದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಗಳನ್ನು 1-2 ನೋಡಿದ್ರೆ ಆಗಲ್ಲ ಸ್ನೇಹಿತರೆ, ಎಲ್ಲ ವಿಡಿಯೋವನ್ನು ನೋಡಿ ನಿಮಗೆ ಎಲ್ಲದರಲ್ಲಿ ಒಂದೊಂದು ವಿಷಯಗಳು ನಿಮಗೆ ಸಿಗ್ತವೆ. ಅದನ್ನು ನೀವು ಅಳವಡಿಸಿ ನೀವು ಅನುಭವಿಸಿ ಸ್ನೇಹಿತರೆ. ಮೊದಲು ನಿಮಗೆ ಹೆಂಗೆ ಅನಿಸುತ್ತೆ ನೀವು ನೋಡಿ, ಅದಾದ ನಂತರ ನಿಮ್ಮ ಫ್ಯಾಮಿಲಿಗೆ ಎಲ್ಲರನ್ನು ಧ್ಯಾನ ಮಾಡೋದನ್ನು ಕಲಿಸ್ಕೊಡಿ ಸ್ನೇಹಿತರೆ. ನೋಡಿ ಯಾವ್ಯಾವ ಬೇಡವಾದದ್ದು ಕೆಲವೊಂದು ನಮಗೆ ಬೇಡವಾದದ್ದನ್ನು ನೀವು ವಿಡಿಯೋಗಳನ್ನು ನೀವು ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇವತ್ತಿಂದನೇ ನೀವು ಧ್ಯಾನವನ್ನು ಮಾಡೋದನ್ನು ಕಲಿತು ಧ್ಯಾನದ ಬಗ್ಗೆ ತಿಳ್ಕೊಂಡ್ರೆ ನಾಳೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮಕ್ಕಳ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೊದಲು ನಾವು ಏನೇ ಒಂದು ಮಾಡಬೇಕಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಅದರಿಂದ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಏನಾದರೂ ಕೆಲಸವನ್ನು ಮಾಡಬಹುದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಒಳ್ಳೆಯ ಆರೋಗ್ಯವನ್ನು ನಾವು ಅನುಭವಿಸ್ಬೇಕು ಸ್ನೇಹಿತರೆ. ಸೊ ಅದರಿಂದ ಬನ್ನಿ, ಈಗ ನಾವು ಓಂಕಾರ ಮತ್ತು ಭ್ರಾಮರಿ ರಿಲ್ಯಾಕ್ಸೇಷನನ್ನು ಮಾಡಿದ್ದೀವಿ. ಈಗ ನಾವು ಏನಂತಂದರೆ ಸ್ನೇಹಿತರೆ, ನಾನು ತಿಳಿಸ್ಕೊಡೋದು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಅದರಲ್ಲಿ ನಿಮಗೆ 2 ಸೀಕ್ರೆಟ್ಗಳನ್ನು ತರ್ತೀನಿ. ಸೊ ಇವತ್ತು ನಾವು ಎಲೆ ಅಡಿಕೆ ಅಂದರೆ ನೋಡಿ, ಉದಾಹರಣೆಗೆ ನಾವು ತಗೊಳ್ಳೋ ಆಹಾರ ನಮ್ಮ ದೇಹದಲ್ಲಿ ಹೋಗೋ ಮತ್ತು ಅದರಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಏನಾದರೂ ಅಂಗಾಂಗಗಳು ನಾವು ಅದನ್ನು ರಿಪೇರಿ ಮಾಡಬೇಕಂತಂದರೆ ನಿಮಗೆ ಅಸಾಧ್ಯವಾದದ್ದನ್ನು ನೀವು ಸಾಧ್ಯ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಧ್ಯಾನವನ್ನು ನೀವು ಕಲಿಬೇಕು ಸ್ನೇಹಿತರೆ. ಅದರಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ನಾವು ವ್ಯಾಯಾಮ ಮಾಡೋದ್ರ ಮುಖಾಂತರ ನಮ್ಮ ದೇಹದಲ್ಲಿರೋ ಅಂಗಗಳಲ್ಲಿ ಯಾವುದಾದ್ರೂ ಅದು ರಿಪೇರಿ ಮಾಡಬೇಕಂತಂದರೆ ಧ್ಯಾನದ ಮುಖಾಂತರ ನೀವು ಆರಾಮದಾಯಕವಾಗಿ ನೀವು ರಿಪೇರಿ ಮಾಡೋದು ಮತ್ತು ನ್ಯಾಚುರಲ್ ಆಗಿ ಕೆಲವೊಂದು ಆಹಾರವನ್ನು ತಗೊಂಡು ನೀವು ಆರಾಮದಾಯಕವಾಗಿ ನಿಮ್ಮ ಆರೋಗ್ಯವನ್ನು ಇಟ್ಕೋಬೋದು ಸ್ನೇಹಿತರೆ. ಈಗ ನಾವು ಪ್ರಾಣಾಯಾಮ ಅಂದರೆ ನೋಡಿ, ನಾವು ಆಹಾರವನ್ನು ತಗೊಳ್ತೀವಿ, ಜೀರ್ಣ ಆಗ್ತಾ ಇಲ್ಲ, ನನ್ನ ಕರಳು ತೊಂದರೆ ಇದೆ, ಲಿವರ್ ತೊಂದರೆ ಇದೆ, ಹಾರ್ಟ್ ತೊಂದರೆ ಇದೆ, ದೊಡ್ಡ ಕರಳು ಚಿಕ್ಕ ಕರಳು ಆ ಥರ ಏನಾದ್ರು ತೊಂದರೆ ಇದೆ ಅಂತಂದರೆ ಸ್ನೇಹಿತರೆ, ನಿಮಗೆ ನೀವು ತಗೊಳ್ಳೋ ಮೆಡಿಕೇಷನ್ ತಗೊಳ್ಳೋರು ಮತ್ತು ಗರ್ಭಧಾರಣೆ ಮಾಡೋರು ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಕಪಾಲ ಅಂತಂದರೆ ತಲೆ, ಭಾತಿ ಅಂತಂದರೆ ಬೆಳಕು. ಕಪಾಲಭಾತಿ ಪ್ರಾಣಾಯಾಮ ನಮಗೊಂದು ದೊಡ್ಡ ಶಕ್ತಿ ಕೊಡತಕ್ಕಂಥದ್ದು ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಏನಂತಂದರೆ ನಾವು ಕಪಾಲಭಾತಿ ಪ್ರಾಣಾಯಾಮದಿಂದ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಆಗುತ್ತೆ. ಜೊತೆಗೆ ನಮ್ಮ ಮೆದುಳಿನ ಶಕ್ತಿಗೆ ಬೆಳಕು ಕೊಡತಕ್ಕಂಥದ್ದು ಪವರು ಕಪಾಲಭಾತಿ ಪ್ರಾಣಾಯಾಮ ಆಗಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ 2-3 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಮಾಡ್ಕೊಳ್ಳಿ ಮತ್ತು ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಎಕ್ಸಸೈಸನ್ನು ಮಾಡಿಸಿ ಸ್ನೇಹಿತರೆ. ಸೊ ಯಾವಾಗ ನಮ್ಮ ಹೊಟ್ಟೆ ಆರೋಗ್ಯವಾಗಿರುತ್ತೋ ಆವಾಗ ನಮ್ಮ ಮೆದುಳು ತಲೆ ಕೂಡ ಅಷ್ಟೇ ಆರೋಗ್ಯವಾಗಿ ಇರುತ್ತೆ ಸ್ನೇಹಿತರೆ. ಸೊ ಅದರಿಂದ ಬನ್ನಿ, ಕಪಾಲಭಾತಿ ಪ್ರಾಣಾಯಾಮ ನಾನು ಈ ಸೂಚನೆ ಅಂತಲೇ ಹೇಳ್ತಾ ಇದ್ದೀನಿ. ಗರ್ಭಧಾರಣೆಯಾಗಿರೋರು ಮತ್ತು ಮೆಡಿಕೇಷನ್ ಶ್ವಾಸಕೋಶ ತೊಂದರೆ ಇದೆ ಆ ಥರ ಅನ್ನೋರು ನೀವು ಟ್ಯಾಬ್ಲೆಟ್ಗಳು ತೊಗೊಳ್ತಾ ಇದ್ದರೆ ನಿಮ್ಮ ಡಾಕ್ಟರ್ಗಳ ಸಲಹೆ ಮೇರೆಗೆ ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಮತ್ತು ಧ್ಯಾನವನ್ನು ಏನು ಜ್ವರ ಬಂದಿರುತ್ತೋ, ನೆಗಡಿ ಇರುತ್ತೋ ಆ ಟೈಮ್ದಲ್ಲಿ ಮಾಡ್ಕೋಬೇಡಿ. ನೀವು ಚೆನ್ನಾಗಿ ಆರೋಗ್ಯವಂತರಾದ ನಂತರ ಧ್ಯಾನವನ್ನು ಆರೋಗ್ಯ ಚೆನ್ನಾಗಿರುವಾಗ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಕಪಾಲಭಾತಿ ಪ್ರಾಣಾಯಾಮ ಮಾಡೋಣ. ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕಂತಂದರೆ ನೋಡಿ, ಚಿನ್ಮುದ್ರದಲ್ಲಿ ನಾವು ಕುಳಿತುಕೊಳ್ಳಬೇಕು. ನೋಡಿ, ಚಿನ್ನ ಮುದ್ರದಲ್ಲಿ ಕುಳಿತುಕೊಂಡು ನಾವು ಉಸಿರನ್ನು ತಗೊಳ್ಳುವಾಗ ಎದೆ ಉಸಿರನ್ನ ಆಡಬಾರ್ದು, ಹೊಟ್ಟೆ ಉಸಿರನ್ನು ಆಡಬೇಕು ಸ್ನೇಹಿತರೆ. ಸೊ ನೋಡಿ,
ಹೀಗೆ ಸ್ನೇಹಿತರೆ ನೋಡಿ, ನಾವು ನಿಧಾನವಾಗಿ ಹೊಟ್ಟೆ ಉಸಿರನ್ನು ತಗೊಂಡು ನಾವು ಹೊಟ್ಟೆನ ಪಂಪ್ ಮಾಡತಕ್ಕಂಥದ್ದು. ಅವಾಗ ನಾವು ಪಂಪ್ ಮಾಡುವಾಗ ಹೊಟ್ಟೆ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಆ ಥರ ಆಗಬೇಕು. ಆವಾಗ ಏನಾಗುತ್ತೆ, ಆ ಉಸಿರಾಟದಿಂದ ಶ್ವಾಸಕೋಶ ಮತ್ತು ಹಾರ್ಟು, ಲಿವರು, ಕಿಡ್ನಿ, ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು ಇದು ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಸೊ ಅದರಿಂದ ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ ಮಿತವಾಗಿ 2 ನಿಮಿಷದಿಂದ 3 ನಿಮಿಷವನ್ನು ಮಾಡ್ಕೊಳ್ಳಿ ಮತ್ತು ಆರೋಗ್ಯವಾಗಿ ಇರಬಹುದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಧ್ಯಾನ. ಮತ್ತು ಬನ್ನಿ ನಾವು ಎಲೆ ಮತ್ತು ಅಡಿಕೆ ಅಂತಂದ್ರೆ ಸ್ನೇಹಿತರೆ, ಇದು ಈಗಿಂದೆಲ್ಲ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಮತ್ತು ಇದನ್ನು ನಾವು ತಾಂಬೂಲ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತು ಇದನ್ನು ಕೆಲವೊಬ್ಬರು ಇದರ ಬಗ್ಗೆ ಮಾಹಿತಿ ಗೊತ್ತಿರೋರು ಇದನ್ನು ಎಲೆ ಅಡಿಕೆನೇ ತಿಂತಾರೆ. ಆದಷ್ಟು ಇದರ ಜೊತೆ ಎಲೆ ಅಡಿಕೆ ಜೊತೆ ಸುಣ್ಣವನ್ನು ತಿಂತೀರ, ಸುಣ್ಣವನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ. ಸುಣ್ಣದ ಜೊತೆ ನೀವು ಜೀರಿಗೆಯನ್ನು ಸೊಂಪನ್ನು ಹಾಕ್ಕೊಂಡು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದಷ್ಟು ಸುಣ್ಣವನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ, ನಾವು ಎಲೆಯಲ್ಲಿ ಇರತಕ್ಕಂಥ ಅಂಶ ಅಂತಂದರೆ ಸ್ನೇಹಿತರೆ, ಇದು ಮೊದಲನೇದಾಗಿ ನಮಗೆ ಉತ್ತಮವಾದದ್ದು ಏನಂತಂದರೆ ಜೀರ್ಣಕ್ರಿಯೆಗೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಎಲೆ ವಿಳೆದೆಲೆ ಅಂತ ಹೇಳ್ಬಿಟ್ಟು ಊಟದ ನಂತರ ನಾವು ನೋಡ್ಬೋದು, ನಮ್ಮ ನಾವೇನು ಊಟ ಮುಗಿಸ್ತೀವಿ ಆದ ನಂತರ ಎಲೆ ಅಡಿಕೆನ ತಿನ್ನೋದು ಪದ್ಧತಿ ಸ್ನೇಹಿತರೆ. ಕೆಲವೊಬ್ಬರು ತಿನ್ನಲ್ಲ. ಮತ್ತು ಇದರಲ್ಲಿ ಏನಪ್ಪ ಅಡಗಿದೆ ಅಂತಂದರೆ ಸ್ನೇಹಿತರೆ, ಎಲೆ ಅಡಿಕೆ ನಾವು ತಿನ್ನೋದ್ರಿಂದ ನಾವು ಜೀರ್ಣಕ್ರಿಯೆ ಜೊತೆಗೆ ಆಹಾರದಲ್ಲಿ ಏನಾದರೂ ವಿಷಾಂಶ ಇದೆ ಅಂತಂದರೆ ಇದು ಹೊರಗೆ ಹಾಕತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಎಲೆ ಅಡಿಕೆ. ನಾವು ಅದರ ಜೊತೆಗೆ ನಮ್ಮ ನರಮಂಡಲ ಅಂತ ಹೇಳ್ಬಿಟ್ಟು ಏನಿದೆ, ಎಲ್ಲ ನರಗಳು ಸ್ನೇಹಿತರೆ, ಇಡೀ ನಮ್ಮ ದೇಹದಲ್ಲಿ ಇರತಕ್ಕಂಥ ನರಮಂಡಲವನ್ನು ಇದು ಬಲಪಡಿಸತಕ್ಕಂಥದ್ದು ಅಂಶ ಈ ಎಲೆ ಅಡಿಕೆಗಿದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಹೇಳಬೇಕಂತಂದರೆ ಅಂಶ ಇದರಲ್ಲಿ ನಾವು ಕೆಮ್ಮು, ನೆಗಡಿ, ಶೀತ, ಜ್ವರ ತಕ್ಕಂಥದ್ದು ಮತ್ತು ಇದು ತಲೆನೋವು, ಸಂಧಿವಾತ ಮತ್ತು ಶೀತ ಕೆಮ್ಮಿಗೆ ಅಂತಂದರೆ ಇದು ರಾಮಬಾಣ ಅಂತಲೇ ನಾವು ಇದನ್ನು ಹೇಳಬಹುದು ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 3 ಹೊತ್ತು ಊಟದಲ್ಲಿ 1 ಹೊತ್ತಾದರೂ ನೀವು ಎಲೆ ಅಡಿಕೆನ ತಿಂದರೆ ನೀವು ತಿಂದಿರತಕ್ಕಂಥ ಆಹಾರದಲ್ಲಿ ಏನಾದರೂ ಫುಡ್ ಪಾಯ್ಸನ್ ಅಂತ ಹೇಳ್ತೀವಲ್ಲ ಅದು ನಿವಾರಣೆ ಆಗೋತಕ್ಕಂಥದ್ದಾಗತ್ತೆ. ಜೊತೆಗೆ ನಮ್ಮ ನರಮಂಡಲ ಅದು ಅಂತಂದರೆ ಎಷ್ಟು ದೊಡ್ಡ ವಿಷಯ ಅಂತಂದರೆ ಸ್ನೇಹಿತರೆ, ಬಹಳ ಅಂದರೆ ಬಹಳ ಮುಖ್ಯವಾದದ್ದು ನಮ್ಮ ನರಗಳು ಸ್ನೇಹಿತರೆ. ಆ ನರಗಳಿಗೆಲ್ಲಗೆ ಇದು ಬಲ ಕೊಡಿಸತಕ್ಕಂಥ ಶಕ್ತಿ ಎಲೆ ಮತ್ತು ಅಡಿಕೆಗಿದೆ ಸ್ನೇಹಿತರೆ. ಸೊ ಅದರಿಂದ ನೀವು ಕೆಲವೊಬ್ಬರು ಏನು ಮಾಡ್ತಾರೆ, ಎಲೆಯನ್ನು ಅಷ್ಟೇ ತಿಂದು ಇದು ಏನು ತುದಿ ಇರುತ್ತಲ್ಲ ಇದನ್ನು ಬಿಸಾಕ್ತಾರೆ ಸ್ನೇಹಿತರೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಸಾಕಬಾರ್ದು. ಎಲೆ ಒಂದು ನೀವು ತಿಂದರೆ ಇದು ಪೂರ್ತಿಯಾಗಿ ಇದನ್ನು ತಿನ್ನಬೇಕು ಸ್ನೇಹಿತರೆ, ಅವಾಗೆ ನಮಗೆ ಈ ಅಂಶ ಸಿಗುತ್ತೆ. ಸೊ ಇದರ ಜೊತೆ ಮತ್ತು ನಿಮಗೆ ನಾನು ಪೂರ್ತಿ ಇದರ ವಿವರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಇದರ ಬಗ್ಗೆ ಪೂರ್ತಿ ಮಾಹಿತಿನೂ ತಿಳ್ಕೊಳ್ಳಿ. ಮತ್ತು ಇವತ್ತಿಂದ ಯಾರು ಎಲೆನೂ ತಿಂತಾ ಇಲ್ಲ, ಅಡಿಕೆನ ತಿಂತಾ ಇರಲಿಲ್ಲೋ ಸುಣ್ಣವನ್ನು ಅವಾಯ್ಡ್ ಮಾಡಿ ಎಲೆ ಅಡಿಕೆ ಜೊತೆಗೆ ಸೊಂಪು ಮತ್ತು ಜೀರಿಗೆನೂ ಹಾಕ್ಕೊಂಡು ನೀವು ತಿನ್ಬೋದು ಸ್ನೇಹಿತರೆ. ಇದು ಆಗಿತ್ತು ಎಲೆ. ಮತ್ತು ಈಗ ನೋಡಿ ಸ್ನೇಹಿತರೆ, ಅಡಿಕೆ ಅಂತಂದರೆ ಇದು ಸ್ನೇಹಿತರೆ, ಇದು ಕೂಡ ಜೀರ್ಣ ಮತ್ತು ನಾವೇನು ಊಟ ಮಾಡಿದ ನಂತರ ಕೆಲವೊಬ್ಬರು ಬಾಯಿ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಸ್ನೇಹಿತರೆ, ಜೀರ್ಣ ಮಾಡೋಕ್ಕೆ ಮತ್ತು ಬಾಯಿ ವಾಸನೆಗೂ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಕಾಪರ್ ಅಂತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಇದನ್ನು ನಾವೇನು ಮಾಡಬೇಕಂತಂದರೆ
ಮಿತವಾಗಿ ಬಳಸೋದು ಬಹಳ ಒಳ್ಳೆಯದು ಸ್ನೇಹಿತರೆ. ಎಲೆ ಅಡಿಕೆ ಜೊತೆ ಅಡಿಕೆನ ಬಹಳ ಮಿತವಾಗಿ ಬಳಸಬೇಕು. ಯಾಕಂದರೆ ಇದರಲ್ಲಿ ಕಾಫರ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಮತ್ತು ನೀವು ನಾನೇನು ಹೇಳ್ತಾ ಇದ್ದೀನ 3 ಹೊತ್ತು ನಾವು ಊಟ ಮಾಡುವಾಗ 1 ಹೊತ್ತು ಊಟ ಆದ ನಂತರ ವಿಳ್ಯದೆಲೆ ಅಡಿಕೆಯನ್ನು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ವಿಷ ಅಂಶಗಳು ಏನಾದಿದೆ ಅಂದರೆ ಮತ್ತು ನರಮಂಡಲಿಗೆ ಮತ್ತು ಇದನ್ನು ತಿನ್ನದ ಜೊತೆಗೆ ನಾವೇನು ಊಟ ಮಾಡಿರ್ತೀವಲ್ಲ ಆ ಲಾಲಾರಸ ಉತ್ಪನ್ನ ಆಗಿಬಿಟ್ಟು ಜೀರ್ಣಕ್ರಿಯೆಯನ್ನು ಆದಷ್ಟು ವೃದ್ಧಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡತಕ್ಕಂಥದ್ದು ಈ ಎಲೆ ಅಡಿಕೆಯಲ್ಲಿ ತಾಂಬೂಲದಲ್ಲಿ ಇದೆ ಸ್ನೇಹಿತರೆ. ಅದರಿಂದ ಮಿತವಾಗಿ ಬಳಸಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಷಯ. ಸೊ ದಯವಿಟ್ಟು ಇದೇ ಥರ ಇನ್ನು ಹೊಸ ವಿಷಯಗಳು ನೀವು ತಿಳ್ಕೊಬೇಕಂತಂದರೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನೇನು ಹೇಳ್ತೀನಿ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ನಾವು ಪ್ರತಿನಿತ್ಯ ಪ್ರತಿ ಮನೆಯಲ್ಲೂ ನಾವು ಧ್ಯಾನವನ್ನು ಶುರು ಮಾಡಬೇಕು ಸ್ನೇಹಿತರೆ. ನೋಡಿ, ಧ್ಯಾನವನ್ನು ಪ್ರತಿದಿನ ನಮ್ಮ ಇಡೀ ಫ್ಯಾಮಿಲಿ ಮಾಡಿರ್ತೀವಿ ಅಂದರೆ ಅವತ್ತಿನ ದಿನದ ಸಂತೋಷನೇ ಬೇರೆ ಸ್ನೇಹಿತರೆ, ಅವತ್ತಿನ ದಿನದ ಆನಂದನೇ ಬೇರೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡಿ ಆ ಇಡೀ ದಿನ ನೀವು ಸಂತೋಷದಿಂದ, ನೀವು ಜಾಬ್ ಮಾಡೋರಾಗಿರ್ಬೋದು, ನೀವು ಕೆಲಸ ಮಾಡೋ ಪ್ರತಿಯೊಬ್ಬರು ಮನೆಯಲ್ಲಿ ಇರೋರಾಗಿರ್ಬೋದು ಮತ್ತು ಹೊಲದಲ್ಲಿ ಕೆಲಸ ಪ್ರತಿಯೊಬ್ಬರು ಮಾನವ ಜನ್ಮ ಅನ್ನೋದೇನಿದೆಯಲ್ಲ, ಪ್ರತಿಯೊಬ್ಬರು ಯಾವಾಗ ತಾನು ಧ್ಯಾನದಲ್ಲಿ ಮುಳುಗ್ತಾನೋ, ವ್ಯಾಯಾಮದಲ್ಲಿ ಮುಳುಗ್ತಾನೋ, ಏನೇ ಒಂದಾಗಿರಲಿ, ಧ್ಯಾನ ಆಗಿರಲಿ, ಪ್ರಾಣಾಯಾಮ ಆಗಿರಲಿ ಮತ್ತು ಏನೇ ಒಂದು ಚಟುವಟಿಕೆಯಲ್ಲಿ ನಾವು ಒಂದು ವ್ಯಾಯಾಮ, ಇನ್ನೊಂದು ಧ್ಯಾನ, ಇವುಗಳನ್ನು ಯಾವಾಗ ಪ್ರತಿನಿತ್ಯ ಮಾಡಿರ್ತಾನೋ ಆ ಪ್ರತಿನಿತ್ಯ ಆನಂದ ಮತ್ತು ಸಂತೋಷದಿಂದ ಇರ್ತಾನೆ. ಮತ್ತು ಬಹಳ ಮುಖ್ಯ ಅಂತಂದರೆ ನಮಗೆ ಆರೋಗ್ಯ ಸ್ನೇಹಿತರೆ. ಆರೋಗ್ಯ ಚೆನ್ನಾಗಿದೆ ಅಂದರೆ ನಾವು ಏನು ಬೇಕಾದರೂ ಮಾಡೋದು. ಅದೇ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನೋಡಿ, ಕೆಲವೊಂದು ನಮ್ಮ ದೇಹದಲ್ಲಿರೋದು, ನಾನೇನು ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತ ಹೇಳ್ತೀನಿ. ಇದನ್ನು ಪ್ರತಿನಿತ್ಯ ನೀವು ಒಂದು ಟೈಪ್ ಅಲಾರಾಮ್ ಥರನೇ ನೀವು ಇಟ್ಕೋಬೇಕು. ಸ್ಟೆಪ್ 1 ನಾವು ಏನು ಗೊತ್ತಿಲ್ಲದಿರೋ ಒಂದು ಕಡೆ ಕೆಲಸ ಮಾಡೋದು ಮತ್ತು ಕುತ್ಕೊಳ್ಳೆ ಕೆಲಸ ಮಾಡತಕ್ಕಂಥದ್ರಿಂದ ನಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳಿಗೆ ಕಾಯಿಲೆ ಬಂದರೆ ಅದನ್ನು ನಾವು ಈ ಧ್ಯಾನದ ಮುಖಾಂತರ ಎಲ್ಲ ಅಂಗಗಳನ್ನು ನಾವು ಗುರುತಿಸಿ ಮತ್ತು ಒಳ್ಳೆಯ ಆಹಾರ ತಗೊಂಡು ಮಿತವಾಗಿ ಆಹಾರನ ತಿಂದು ಮತ್ತು ಮಿತವಾಗಿ ನಾವು ಧ್ಯಾನವನ್ನು ಮಾಡಿಕೊಂಡು ನಾವು ಆರೋಗ್ಯನ ಸರಿ ಮಾಡ್ಕೋಬೋದು ಸ್ನೇಹಿತರೆ. ಸ್ಟೆಪ್ 2 ಏನಿದೆ ಅಂತಂದರೆ ನೋಡಿ, ನಾವು ಕಷ್ಟಪಟ್ಟು ನಾವು ದುಡ್ಡು ಖರ್ಚು ಮಾಡಿಬಿಟ್ಟು ಬೇಡವಾದ ಚಟಗಳಂತಂದರೆ ಡ್ರಿಂಕ್ ಮಾಡೋದು, ತಂಬಾಕು ತಿನ್ನೋದು, ಬೀಡಿ ಸಿಗರೇಟ್ ಸೇದೋದು, ಗುಟ್ಕಾ ಈ ಥರ ಕೆಟ್ಟದನ್ನು ಎಲ್ಲ ಅಭ್ಯಾಸ ಮಾಡಿ ಶುದ್ಧವಾಗಿರೋ ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳಿಗೆ ನಾವೇ ಕೆಮಿಕಲ್ ಹಾಕಿಬಿಟ್ಟು ನಮ್ಮ ಆರೋಗ್ಯನ ಹಾಳು ಮಾಡತಕ್ಕಂಥದ್ದು ಮಾಡ್ತೀವಿ. ಇವತ್ತಿನ ದಿನ ನಿಮಗೆ ಖುಷಿ ಅನ್ನಿಸ್ಬೋದು, ನೀವು ಕುಡಿತದಿಂದ, ನೀವು ಗುಟಕದಿಂದ, ನಿಮ್ಮ ಸಿಗರೇಟಿಂದ. ಮುಂದಿನ ದಿನ ಅದೇನು ಮಾಡುತ್ತೆ, ನಮ್ಮ ಆರೋಗ್ಯ ಎಷ್ಟು ನಮಗೆ ಪಾಠ ಕಲಿಸುತ್ತಂದರೆ, ಡ್ರಿಂಕ್ ಮಾಡೋರಿಗೆ, ಗುಟ್ಕಾ ಮಾಡೋರಿಗೆ ನಮ್ಮ ಲಿವರು ಅದೇನು ಮಾಡುತ್ತಂದರೆ ನೋಡಿ ಸ್ನೇಹಿತರೆ, ಉದಾಹರಣೆ ಒಂದು ಮಿಕ್ಸರ್ ತೊಗೊಳ್ಳಿ ಸ್ನೇಹಿತರೆ. ಮಿಕ್ಸರಲ್ಲಿ ನಾವು ಎಷ್ಟು ಅದನ್ನು ಒಂದು ಪದಾರ್ಥವನ್ನು ಅದರ ಹಾಕುವಾಗ ಅದು ಗಟ್ಟಿ ಪದಾರ್ಥ ಏನೋದು ಎಷ್ಟು ತಿರ್ಸಿ ಏನಾಗ್ಬಿಡುತ್ತೆ, ಅದಕ್ಕೆ ಹೀಟ್ ಆಗುತ್ತೆ. ಹೀಟ್ ಆಗಿದ್ರಿಂದ ಏನಾಗುತ್ತೆ, ಅದು ಬೋಲ್ಟು ಮತ್ತೊಂದು ಲೂಸ್ ಆಗುತ್ತೆ. ಆದರೆ ಒಂದೇ ಸತಿ ಗೊತ್ತಲ್ಲ, ಯಾವಾಗ ಅದು ಜಾಸ್ತಿ ಒಸೆ ಬೀಳುತ್ತೆ ಅದರ ಮೇಲೆ. ಸೊ ಅದನ್ನು ನಾವು ನಿವಾರಣೆ ಮಾಡಬೇಕಂತಂದ್ರೆ ಏನು, ಅದು ಈಸಿಯಾಗಿ ತಿರುಗಬೇಕಂತಂದ್ರೆ ಅದಕ್ಕೇನಾದರೂ ಒಂದು ಪದಾರ್ಥ, ನೀರದ್ದು ಮತ್ತೊಂದು ಏನಾದರೂ ಒಂದು ಹಾಕಿದ್ರೆ ಅದು ಈಸಿಯಾಗಿ ತಿರುಗುತ್ತೆ. ನಿಮಗೆ ನೀರು ಮತ್ತೊಂದು ಪದಾರ್ಥ ಅಂತಂದರೆ ನಿಮಗೆ ಧ್ಯಾನ, ಮೆಡಿಟೇಷನ್ ಇಂಥದ್ದು ಸ್ನೇಹಿತರೆ. ಅದರಿಂದ ನೀವೀಗ ನಿಮ್ಮ ಖುಷಿಗೆ, ನೀವು ಆನಂದಕ್ಕೆ ಕುಡಿತಾವೋ, ಗುಟ್ಕಾನೋ, ಸಿಗರೇಟು ನೀವು ಈಗ ಮಜಾ ಆಗುತ್ತೆ. ಆದರೆ ಅದರ ಮೇಲೆ ಜಾಸ್ತಿ ಅದ್ರ ಪರಿಣಾಮ ಬೀಳುವಾಗ ನಿಮಗೆ ಅದರ ಬಗ್ಗೆ ಅರಿವಾಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನೀವು ತಿರುಗಿ ನೀವು ಆಯುರ್ವೇದಕ್ಕೆ ಬರಬೇಕು, ಮೆಡಿಕೇಷನ್ಗೆ ಬರಬೇಕು. ಸೊ ಇದು ಆಗೋದು ಬೇಡ ಅಂತಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ದೇಹ ಇರೋದನ್ನು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಅದರಿಂದ ನಿಮಗೆ ಆಗುವ ದೊಡ್ಡ ಪರಿಣಾಮ ಅಂತಲೇ ಹೇಳ್ಬೋದು. ಅದರಿಂದ ಏನಾಗತ್ತೆ ಅಂತಂದರೆ, ಒಮ್ಮೆ ನೀವು ಯೋಚನೆ ಮಾಡಿ ಸ್ನೇಹಿತರೆ, ಯೂತರಾಗಿರ್ಬೋದು, ಆಫ್ಟರ್ ಮ್ಯಾರೇಜ್ಗಳಾಗಿರ್ಬೋದು, ನೀವು ಒಂದು ಕ್ಷಣದ 5 ನಿಮಿಷದ 10 ನಿಮಿಷದ ನಿಮ್ಮ ಸಂತೋಷಕ್ಕೆ ನೀವು ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ಹುಟ್ಟು ಮಕ್ಕಳಿಗೆ ಮತ್ತು ನಿಮ್ಮ ಜೊತೆಯವರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರಿಗೆ, ಅಂದರೆ ನಿಮ್ಮ ಮಿಸ್ಸಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಈ ಥರ ನಾವು ಹೆಣ್ಣು ಆಗಿರ್ಬೋದು, ಗಂಡು ಆಗಿರ್ಬೋದು, ಅದೇನಾಗುತ್ತೆ, ನಿಮಗೆ ಮಾಡೋ ಖುಷಿಗೆ ನಿಮ್ಗೆ 5-10 ನಿಮಿಷ ನಿಮಗೆ ಸರಿ ಅನಿಸುತ್ತೆ. ಅದಾದಮೇಲೆ
ನೀವು ಅದರ ಅನುಭವನ ಬೇರೆದಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ನಮ್ಮ ರಕ್ತದಲ್ಲಿ ಇರತಕ್ಕಂಥದ್ದಕ್ಕೆ ಆ ರಕ್ತನಾಳಗಳಿಗೆ ಸೇರಿ ನಮಗೆ ಮಗು ಬೇಕಂತಂದರೆ ಮಗುವಿಗೆ ತೊಂದರೆ ಆಗತಕ್ಕಂಥದ್ದು, ಇಲ್ಲ ನಮ್ಮ ಮಿಸ್ಸಸ್ಗಳಿಗೆ ತೊಂದರೆ ಆಗತಕ್ಕಂಥದ್ದು, ಮಿಸ್ಸಸ್ ಅವ್ರು ಆ ಥರ ಮಾಡ್ತಾರೆ, ಗಂಡಿಗೆ ತೊಂದರೆ ಆಗತಕ್ಕಂಥದ್ದು. ಆ ಥರ ಯಾರಿಗಾದರೂ ಒಬ್ಬರು ತಪ್ಪು ಮಾಡೋದ್ರಿಂದ ಇನ್ನೊಬ್ಬರು ಅನುಭವಿಸಬೇಕಾಗತ್ತೆ. ಮತ್ತು ಒಬ್ಬರು ತಪ್ಪು ಮಾಡೋದ್ರಿಂದ ನಾಳೆ ನಮಗೆ ಹುಟ್ಟುವ ಮಗು ಆಗಿರಲಿ, ಆ ಮಕ್ಕಳಿಗೆ ಆ ಕೆಟ್ಟ ಬೆಡ್ ಇದರಿಂದ ಹೋಗ್ಬಿಟ್ಟು ಅವರಿಗೆ ತೊಂದರೆ ಆಗತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಇದನ್ನು ನಾವು ನೋಡ್ಕೊಂಡು ಹೋದರೆ ಭಾಳ ದೊಡ್ಡ ಪುರಾಣ ಥರ ಇದೆ. ಅದೆಲ್ಲ ಬೇಡ. ಅದನ್ನು ಸ್ಟಾಪ್ ಮಾಡಬೇಕಂತಂದರೆ ನೀವು ನ್ಯಾಚುರಲ್ ಆಗಿ ದೇವರು ಕೊಟ್ಟಿದ್ದಾರೆ ಒಳ್ಳೆ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವಾಗಿರಿ. ಯಾಕೆಂತಂದರೆ ನೋಡಿ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ಹೆತ್ತ ತಂದೆ ತಾಯಿಯರು ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಸ್ನೇಹಿತರು ಇರ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರೆ. ಸೊ ಅದರಿಂದ ಅಕ್ಕ ತಂಗಿರು, ಅಣ್ಣ ತಮ್ಮಿದ್ರು, ಯಾಕೆಂತಂದರೆ ಭಾಳ ಅಂದರೆ ಭಾಳ ಗೌರವದಿಂದ, ಭಾಳ ಅಂದರೆ ಭಾಳ ಪ್ರೀತಿಯಿಂದ ನೋಡ್ತಾರೆ. ಸೊ ಅವರನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು ಅಂತಂದರೆ ನಮ್ಮ ಆರೋಗ್ಯ, ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರಬೇಕು. ಅವಾಗೇ ನಾವು ಅವ್ರ ಪ್ರೀತಿಯಿಂದ ಕಾಣೋಕ್ಕಾಗತ್ತೆ, ಸಂತೋಷದಿಂದ ನೋಡೋಕ್ಕಾಗತ್ತೆ. ಮತ್ತು ನಿಮಗೆ ಗೊತ್ತಿದೆ ಇರೋದು ನೋಡಿ ಸ್ನೇಹಿತರೆ, ಈ ಭೂಮಿ ಮೇಲೆ ನಾವು ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದರೆ ನಮ್ಮಿಂದ ಏನಾದರೂ ಒಂದು ಉಪಯೋಗ ಆಗೇ ಇರುತ್ತೆ ಸ್ನೇಹಿತರೆ. ಅದು ನಿಮಗೆ ತಿಳಿದೇನೂ ಆಗಿರ್ಬೋದು, ತಿಳಿದೂ ಆಗಿರ್ಬೋದು. ನಿಮಗೆ ತಿಳಿತಾ ಇಲ್ಲ ಅಂತಂದರೆ ಈ ಥರ ನೀವು ಧ್ಯಾನ, ಯೋಗವನ್ನು ಪ್ರತಿನಿತ್ಯ ಮಾಡಿ ಅದರಿಂದ ನಿಮಗೆ 4 ಜನಕ್ಕೆ ಉಪಯೋಗ ಆಗತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಅದರಿಂದ ನಾನು ಹೇಳ್ತೀನಿ, ನೀವು ಮಾನವ ಜನ್ಮನಾಗಿ ನಾವು ಹುಟ್ಟಿದ ಮೇಲೆ 4 ಜನಕ್ಕೆ ನಾವು ಒಳ್ಳೆಯದಾಗಿ ಮಾಡೋಕ್ಕೆ ಬಂದಿರ್ತೀವಿ. ಸೊ ಅದರಿಂದ ಕೆಟ್ಟದನ್ನು ಬಿಡಿ, ಒಳ್ಳೆಯದನ್ನು ಆರಿಸ್ಕೊಳ್ಳಿ. ಮತ್ತು ನೀವು ಆರೋಗ್ಯ ಇರಿ. ನಿಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಗಳನ್ನು, ಅವುಗಳು ನಮಗೆ ದೇವರಿರತಕ್ಕಂಥದ್ದು. ಅದರಿಂದ ನಾನು ಹೇಳ್ತೀನಿ, ಪ್ರತಿನಿತ್ಯ ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗಳನ್ನು ನಮಸ್ಕರಿಸಬೇಕು. ಮತ್ತು ನಾವು ವಿಶ್ವಕ್ಕೆ ಬಂದಿದ್ದೀವಿ, ವಿಶ್ವಕ್ಕೆ ನಮಸ್ಕಾರ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಸೊ ಇದರಿಂದ ನಮಗೆ ಒಳ್ಳೆಯದನ್ನೇ ಆಗುತ್ತೆ ಸ್ನೇಹಿತರೆ. ಸೊ ನೀವು ಧ್ಯಾನ ಮಾಡೋದ್ರಿಂದ ಯಾರು ಕೆಟ್ಟ ಚಟಗಳನ್ನು ಮಾಡ್ತಾಯಿದ್ದೀರಿ, ಆದಷ್ಟು ನೀವು ಧ್ಯಾನನೇ ನಿಮಗೆಲ್ಲವನ್ನು ಡಿಲೀಟ್ ಮಾಡುತ್ತೆ. ಪ್ರತಿನಿತ್ಯ ನೀವು 5 ನಿಮಿಷ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಳ್ಳಿ. ಅದನ್ನು ನಿಮಗೆ ಆ ಧ್ಯಾನ ಮಾಡ್ತಾ 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 ನಿಮಗೆ ರಿವೈಸ್ ಮಾಡುತ್ತೆ. ಯಾಕೆ ನಾನು ಕೆಟ್ಟದನ್ನು ಮಾಡಬೇಕು, ಯಾಕೆ ನಾನು ಖರ್ಚು ಮಾಡಿ ನನ್ನ ದೇಹಕ್ಕೆ ಒಳ್ಳೆಯ ಅಂಗಾಂಗವನ್ನು ಕೆಮಿಕಲ್ ಆಗಿಬಿಟ್ಟು ನಾನು ಹಾಳು ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಧ್ಯಾನವೇ ನಮಗೆ ರಿವೈಸ್ ಮಾಡಿಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಸುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರು ಒಳ್ಳೆಯದನ್ನೇ ಬಯಸಿ. ನಿಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಒಳ್ಳೆಯರಾಗಿರಿ ಸ್ನೇಹಿತರೆ. ಇದು ಪಾಲಿಸಿ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಷಯದಲ್ಲಿ ಬಹಳ ಅಂದರೆ ಬಹಳ ನಿಮ್ಮಗಳಿಗೋಸ್ಕರ, ಆರೋಗ್ಯದಗೋಸ್ಕರ ಟಿಪ್ಸ್ಗಳನ್ನು ತಗೊಂಡು ಬರೋದಿದೆ. ನಾನು ಇವುಗಳ ದವಸ ಧಾನ್ಯಗಳಾಗಿರ್ಬೋದು, ಹಣ್ಣು ತರಕಾರಿಗಳಾದಮೇಲೆ ನಾನು ಗಿಡಮೂಲಿಕೆಗಳ ಮಾಹಿತಿ, ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬೋದು. ಅಷ್ಟು ಶಕ್ತಿ ಕೊಡತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿ ನಾನು ತರ್ತೀನಿ. ಇದೆಲ್ಲ ನಿಮಗೆ ಸಿಗಬೇಕಂತಂದರೆ ಆದಷ್ಟು ಜಾಸ್ತಿ ಜನ ಆಗಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.